ಸ್ನೇಹಿತರೆ ನಮಸ್ಕಾರ. ಇವತ್ತಿಗೆ ಈಕೆ ಬಾಲಿವುಡ್ನಲ್ಲಿ ಮಾತ್ರವಲ್ಲದೆ ಸಾಕಷ್ಟು ಭಾಷೆಗಳಲ್ಲಿ ಬಹು ಬೇಡಿಕೆ ಇರುವಂಥ ನಟಿ. ಬಾಲಿವುಡ್ನಲ್ಲಂತೂ ಮುಂಚೂಣಿಯಲ್ಲಿರುವಂತಹ ಯುವ ನಟಿ. ಈಕೆಯ ತಾಯಿಯೂ ಕೂಡ ದೊಡ್ಡ ನಟಿಯೇ, ತಂದೆಯೂ ಕೂಡ ದೊಡ್ಡ ಕಲಾವಿದರಾಗಿದ್ದಂಥವರು, ಈ ಕಲಾ ಸೇವೆಯಲ್ಲೇ ತೊಡಗಿಕೊಂಡಿದ್ದಂಥವರು. ಇವರ ಪುತ್ರಿಯಾಗಿ ಹುಟ್ಟಿದಂಥ ಈಕೆ ಇವತ್ತಿಗೆ ಆ ಹಂತಕ್ಕೆ ಬೆಳೀತಾ ಇದ್ದಾರೆ. ತಾಯಿಯ ಹೆಸರನ್ನು ಕೂಡ ಮೀರುವಂಥ ಹಂತಕ್ಕೆ ಬೆಳೀತಾ ಇದ್ದಾರೆ. ಅಷ್ಟು ಡಿಮ್ಯಾಂಡ್ಗಳು, ಅಷ್ಟು ಆಫರ್ಗಳು ಬರ್ತಾ ಇದ್ದಾವೆ. ಈಕೆ ಹೆಸರು ಜಾಹ್ನವಿ ಕಪೂರ್. ಜಾಹ್ನವಿ ಕಪೂರ್ ಅಂತೇಳಿ ಹೇಳಿದ ತಕ್ಷಣ ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಒಂದು ಕ್ಷಣ ಅಲರ್ಟ್ ಆಗ್ತೀರಾ. ಯಾಕೆಂತ ಹೇಳಿದ್ರೆ ಅಂತಹ ಸ್ಫುರದ್ರೂಪ ಸೌಂದರ್ಯವತಿ ಆಕೆ. ಸ್ವತಃ ಬ್ರಹ್ಮನೇ ಪುರುಷೋತ್ತಲ್ಲಿ ತಿದ್ದಿ ತೀಡಿ ಮಾಡಿದಂತಹ ಒಂದು ಸುಂದರವಾದಂಥ ಕಲಾಕೃತಿ ಇದು. ಇಂತಹ ಜಾಹ್ನವಿ ಕಪೂರ್ಗೆ ಇವತ್ತು ಸಿಗ್ತಿರುವಂಥ ಅವಕಾಶಗಳು ಒಂದು ಭಾಗವಾದರೆ, ಇದೇ ಜಾಹ್ನವಿ ಕಪೂರ್ ಈಗ ಬಿಚ್ಚಿಟ್ಟಿರುವಂಥ ತಮ್ಮ ಬದುಕಿನ ಮತ್ತೊಂದು ಅಧ್ಯಾಯ ಏನಿದೆ ಅಥವಾ ವಿಚಾರ ಏನಿದೆ, ಇದು ಸಾಕಷ್ಟು ಜನರಿಗೆ ಒಂದು ರೀತಿಯಲ್ಲಿ ನೀತಿ ಪಾಠವೂ ಕೂಡ ಹೌದು. ಹಾಗೆಯೇ ಬದುಕನ್ನು ಕೆಲವೊಂದಷ್ಟು ಚಟಗಳು ಯಾವ ರೀತಿ ಹಿಂಡಿ ಹಿಪ್ಪೆ ಮಾಡ್ತವೆ ಅನ್ನೋದಕ್ಕೆ ಸಾಕ್ಷಿಯೂ ಕೂಡ ಹೌದು. ಒಂದು ಕಾಲದಲ್ಲಿ ಈಕೆ ಕುಡಿತದ ದಾಸಿಯಾಗಿದ್ದೆ ಎನ್ನುವಂಥ ವಿಚಾರವನ್ನು ಸ್ವತಃ ಅವರೇ ಬಾಯ್ಬಿಟ್ಟಿದ್ದಾರೆ. ನಾನು ಕುಡಿತದ ದಾಸಿಯಾಗಿದ್ದೆ, ಹಗಲು ರಾತ್ರಿ ಎನ್ನದೇ ನಿರಂತರವಾಗಿ ಕುಡಿತಾ ಇದ್ದೆ ಅನ್ನುವಂಥ ವಿಚಾರವನ್ನು ಹೇಳೋದ್ರ ಮೂಲಕ ಎಲ್ಲರೂ ಕೂಡ ಹುಬ್ಬೇರುವಂತೆ ಮಾಡಿದ್ದಾರೆ. ಅಂದರೆ ಈ ಮಟ್ಟಿಗೆ ಕುಡಿತವನ್ನು ನೆಚ್ಚಿಕೊಂಡಿದ್ದೆ, ಕುಡಿತದ ಚಟಕ್ಕೆ ಒಳಗಾಗೋಗಿದ್ದೆ ಅನ್ನುವಂತಹ ಬಹಿರಂಗವಾಗಿ ಹೇಳಿರುವಂಥ ವಿಚಾರ ಎಲ್ಲರನ್ನೂ ಕೂಡ ದಿಗ್ಭ್ರಮೆಗೆ ದೊಡ್ಡಿದೆ. ಯಾಕೆ? ಅಂಥದ್ದೇನಾಗಿತ್ತು? ಇವತ್ತು ಕೂಡ ಕುಡಿತದಿಂದ ಹೊರಗಡೆ ಬಂದಿಲ್ವಾ ಜಾಹ್ನವಿ? ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಜಾಹ್ನವಿ ಕಪೂರ್ ಬಗ್ಗೆ ನಾನು ಈಗಾಗಲೇ ಹೇಳಿದೆ ಅಲ್ವಾ, ಅತ್ಯಂತ ತುಂಬ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಳ್ತಿರೋ ಮತ್ತು ಬಹುತೇಕ ಎಲ್ಲ ಭಾಷೆಯಲ್ಲೂ ಕೂಡ ಡಿಮ್ಯಾಂಡನ್ನು ಪಡಿತಿರುವಂಥ ನಟಿ. ಬಾಲಿವುಡ್ನಲ್ಲಂತೂ ಅತಿ ಬೇಡಿಕೆಯ ನಟಿ. ದಕ್ಷಿಣದಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸ್ತಿರುವಂಥ ನಟಿ. ಶ್ರೀದೇವಿಯ ಪುತ್ರರಾಗಿ ಜಾಹ್ನವಿ ಕಪೂರ್ ಅವರು ಅಮ್ಮನ ಏನೊಂದು ಸಾಧನೆ ಇದೆಯೋ ಆ ಸಾಧನೆಯ ಬೆನ್ನೇರಿ ಹೊರಟಿದ್ದಾರೆ. ಅಮ್ಮನನ್ನು ಮೀರಿಸುವಂಥ ಮಟ್ಟಕ್ಕೆ ಬೆಳೆಯೋದ್ರಲ್ಲಿ ಡೌಟ್ ಇಲ್ಲ. ಜಾಹ್ನವಿ ಕಪೂರ್ ಇವತ್ತಿಗೆ ಯಾವ ರೀತಿ ಪಾಪ್ಯುಲರ್ ಆಗಿದ್ದಾರೆ ಅಂತ ಹೇಳಿದ್ರೆ, ಯಾವುದೇ ಇವರು ನಟಿಸಿದಂಥ ಸಿನಿಮಾ ಯಾವುದೇ ದೊಡ್ಡ ಹಿಟ್ ಆಗದಿದ್ರೂ ಕೂಡ ಹೊಸ ಸಿನಿಮಾಗಳಲ್ಲಿ ಜಾಹ್ನವಿನೇ ಬೇಕು ಅನ್ನುವಂಥ ಮಟ್ಟಿಗೆ ಬ್ಯುಸಿಯಾಗಿದ್ದಾರೆ. ದಕ್ಷಿಣ ಭಾರತದಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸುವಂಥ ಅವಕಾಶವನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಇನ್ನು ಇದೇ ವರ್ಷದಲ್ಲಿ ಮದುವೆನೂ ಕೂಡ ಆಗ್ತಿದ್ದಾರೆ ಅನ್ನುವಂಥ ವಿಚಾರನೂ ಕೂಡ ಗೊತ್ತಾಗ್ತಿದೆ. ಉದ್ಯಮಿ ಶಿಖರ್ ಫಾರಿಯ ಜೊತೆಗೆ ಪ್ರೀತಿಯಲ್ಲಿರುವಂಥ ಜಾಹ್ನವಿ ಕೆಲವೇ ದಿನಗಳಲ್ಲಿ ಮದುವೆಯನ್ನು ಕೂಡ ಆಗ್ತಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಿದೆ. ಹಾಗೆಯೇ ಅಲ್ಲಿ ಇಲ್ಲಿ ಸುತ್ತಾಡೋದು ಕೂಡ ಗೊತ್ತಾಗ್ತಿದೆ. ಇನ್ನು ಈಕೆ ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ತನ್ನ ಬದುಕಿಗೆ ಸಂಬಂಧಪಟ್ಟಂಥ ಒಂದು ಅಚ್ಚರಿಯ ವಿಚಾರವನ್ನು ಹೇಳಿದ್ದಾರೆ. ಏನು? ಅದೇ ವೆರಿ ಇಂಟ್ರೆಸ್ಟಿಂಗ್ ಮತ್ತು ವೆರಿ ಸರ್ಪ್ರೈಸಿಂಗ್ ಅಂತಲೂ ಕೂಡ ಹೇಳ್ಬೋದು. ಏನದು ಹೇಳ್ತಾ ಹೋಗ್ತೀನಿ. ಇತ್ತೀಚೆಗೆ ದಕ್ಷಿಣದಲ್ಲೂ ಸಹ ಜೂನಿಯರ್ NTR, ರಾಮ್ ಚರಣ್ ಅಥವಾ ಇಂಥ ಸ್ಟಾರ್ ನಟರ ಜೊತೆಗೆ ನಟಿಸ್ತಿರುವಂತಹ ಬಾಲಿವುಡ್ನ ಮುಂಚೂಣಿ ಯುವ ನಟಿ ಅಂದ್ಕೊಂಡಿರೋ, ಬಾಲಿವುಡ್ನಲ್ಲೂ ಕೂಡ ಮುಂಚೂಣಿಯಲ್ಲಿರುವಂತಹ ಯುವ ನಟಿ ಜಾಹ್ನವಿ ಕಪೂರು ತಮ್ಮ ವೃತ್ತಿ ಬದುಕಿನಲ್ಲಿ ಈಗ ಉತ್ತುಂಗದಲ್ಲಿದ್ದಾರೆ. ಒಂದರ ಹಿಂದೊಂದರಂತೆ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ. ಕೋಕೋ ಕೋಲಾ ಸೇರಿದಂತೆ ಹಲವು ಪ್ರತಿಷ್ಠಿತ ಬ್ರ್ಯಾಂಡ್ಗಳ ರಾಯಭಾರಿಯೂ ಕೂಡ ಆಗಿದ್ದಾರೆ. ಈ ಭಾರತದಲ್ಲಿ ಬ್ಯುಸಿ ಸ್ಟಾರ್ಗಳ ನಟಿಯರಲ್ಲಿ ಇವರು ಕೂಡ ಒಬ್ಬರು ಅನ್ನೋದರಲ್ಲಿ ಡೌಟ್ ಇಲ್ಲ. ಇದೆಲ್ಲದರ ಜೊತೆಗೆ ಪಾರದರ್ಶಕತೆ ಅಂದರೆ ಟ್ರಾನ್ಸ್ಪರೆನ್ಸಿಗೆ ಒತ್ತನ್ನು ಕೊಡುವಂತಹ ನಟಿಯೂ ಕೂಡ ಆಗಿದ್ದು, ಇದೀಗ ತಮ್ಮ ಕುಡಿತದ ಚಟದ ಬಗ್ಗೆ ತಾವೇ ಬಹಿರಂಗವಾಗಿ ಮಾತನಾಡಿದ್ದಾರೆ. ಹೌದು, ಸಂದರ್ಶನವೊಂದರಲ್ಲಿ ಮಾತನಾಡಿರುವಂಥ ಜಾಹ್ನವಿ ಕಪೂರ್ ಅವರು ತಾವು ಕುಡಿತದ ದಾಸಿಯಾಗಿದ್ದರ ಬಗ್ಗೆ ಹೇಳಿಕೊಂಡಿದ್ದಾರೆ. ಮೊದಲೆಲ್ಲ ಯಾವಾಗಲಾದರೂ ಒಮ್ಮೆ ಯಾವುದಾದ್ರೂ ಪಾರ್ಟಿಗಳಲ್ಲಿ ಸೋಷಿಯಲ್ ಗ್ಯಾದರಿಂಗ್ನಲ್ಲಿ ಮಾತ್ರ ಕುಡಿತಾ ಇದ್ದೆ. ಆದರೆ ನಿಧಾನಕ್ಕೆ ಕುಡಿತ ಅನ್ನೋದು ನನಗೆ ಒಂದು ರೀತಿಯಲ್ಲಿ ಚಟವಾಗಿ ಬದಲಾಯಿತು. ನನ್ನ ಮೇಲೆ ಕುಡಿತ ಅನ್ನೋದು ಕಂಟ್ರೋಲನ್ನು ಸಾಧಿಸಿತು. ಬರಬರ್ತಾ ಮದ್ಯದ ದಾಸಿಯಾಗಿಬಿಟ್ಟೆ. ಒಂದು ಹಂತದಲ್ಲಿ ಪ್ರತಿದಿನವೂ ಕೂಡ ನಾನು ಹ್ಯಾಂಗ್ಔವರ್ನಿಂದನೇ ಹೇಳ್ತಾ ಇದ್ದೆ. ಆ ಮಟ್ಟಿಗೆ ಕುಡಿಯೋದಕ್ಕೆ ಶುರು ಮಾಡಿದ್ದೆ. ಕುಡಿತ ನನ್ನ ಜೀವನದ ವಿಲನ್ ಆಗಿಬಿಡ್ತು. ನನಗೆ ರಿಯಾಲಿಟಿ ಅರ್ಥ ಆಗೋಷ್ಟರಲ್ಲಿ ಕುಡಿತದಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುವಂಥ ಹಂತಕ್ಕೆ ಬಂದುಬಿಟ್ಟೆ. ಆದರೆ ನಿಧಾನಕ್ಕೆ ನಾನು ಅದರಿಂದ ಹೊರಗಡೆ ಬಂದೆ. ಈಗ ಮದ್ಯದ ಸಣ್ಣ ವಾಸನೆಯೂ ಕೂಡ ಸಹಿಸಲಾಗದಂಥ ಹಂತಕ್ಕೆ ಹೋಗಿದ್ದೀನಿ. ಚಟ ಅನ್ನೋದು ಬಹಳ ಅಪಾಯಕಾರಿ. ಚಟದಿಂದ ಬಳಲ್ತಾ ಇರೋರನ್ನು ಪಶುಗಳಂತೆ ನೋಡದೆ ಅವರನ್ನು ಕೂಡ ಪ್ರೀತಿಯಿಂದ ನಿಭಾಯಿಸಿ ಅವರಿಗೆ ಸಹಾಯವನ್ನು ಮಾಡಿ ಅವರು ಕೂಡ ಚಟದಿಂದ ಹೊರಗಡೆ ಬರುವಂತೆ ಮಾಡಿ ಎನ್ನುವಂತಹ ಮನವಿಯನ್ನು ಜಾಹ್ನವಿ ಮಾಡಿದ್ದಾರೆ. ಮದ್ಯ ವ್ಯಸನ ವ್ಯಕ್ತಿಯ ನಡವಳಿಕೆ ಮತ್ತು ಸಂಬಂಧಗಳ ಮೇಲೆ ನಿರಂತರವಾಗಿ ಪ್ರಭಾವವನ್ನು ಬೀರುತ್ತದೆ. ನಮಗೆ ಪರಿಚಯ ಇಲ್ಲದಂತಹ ಮತ್ತೊಂದು ರೂಪವನ್ನು ಅದು ತೋರಿಸ್ಬಿಡ್ತದೆ. ನನ್ನ ಸ್ನೇಹಿತರು, ಕುಟುಂಬದವರು ಭಿನ್ನ ರೀತಿಯಲ್ಲಿ ನನ್ನನ್ನು ನೋಡುವಂತೆ ಮಾಡಿತು. ಅದು ನನ್ನ ಜೀವನಕ್ಕೆ ಮಾಡಿದಂಥ ಅತಿ ದೊಡ್ಡ ಡ್ಯಾಮೇಜ್ ಅಂತ ಹೇಳಿಬಿಟ್ಟು ನಾನು ಅವತ್ತೇ ಫೈಂಡ್ ಔಟ್ ಮಾಡಿದೆ.
ಕೊನೆಗೂ ಕೂಡ ಅದರಿಂದ ಹೊರಗಡೆ ಬರಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದೆ, ಬಂದೆ ಕೂಡ. ಬಂದ ಬಳಿಕ ಇವತ್ತಿಗೆ ನನ್ನ ಬದುಕು ಕಂಪ್ಲೀಟಾಗಿ ಬದಲಾಗಿದೆ. ಇವತ್ತಿಗೆ ನನ್ನ ಲೈಫ್ ಸ್ಟೈಲ್ ಕೂಡ ಬದಲಾಗಿದೆ. ನಾನು ಇವತ್ತು ಇರುವಂಥ ರೀತಿಯೇ ಬೇರೆ ಅನ್ನೋದನ್ನು ಜಾಹ್ನವಿ ಇಲ್ಲಿ ಹೇಳ್ತಾರೆ. ಜಾಹ್ನವಿ ಆ್ಯಕ್ಚುಲಿ ಈ ವಿಚಾರವನ್ನು ಹೇಳೋದಕ್ಕೂ ಕೂಡ ಕಾರಣ ಇದೆ. ಒಂದು, ತಮ್ಮ ಬದುಕಿನಲ್ಲಿ ಆದಂತಹ ಕಹಿ ಘಟನೆಗಳನ್ನು ಮರೆಯುವಂಥದ್ದು, ಜೊತೆಗೆ ತಮ್ಮ ಬದುಕಿನ ಒಂದು ಈ ಲೆಸನ್ಗಳಿದಾವಲ್ಲ, ಇವ್ರು ಕಲಿತಂಥ ಪಾಠಗಳಿದಾವಲ್ಲ, ಇದನ್ನು ಇನ್ನೊಬ್ರಿಗೆ ಹೇಳೋದ್ರ ಮೂಲಕ ಇನ್ನೊಬ್ಬರು ಕೂಡ ಆ ತಪ್ಪನ್ನು ಮಾಡದೇ ಇರಲಿ ಅನ್ನುವಂಥದ್ದು ಮತ್ತೊಂದು ಆಶಯ. ಇನ್ನು ಜಾಹ್ನವಿ ಕಪೂರ್ ಪ್ರಸ್ತುತ ಹಲವು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ರಾಮ್ ಚರಣ್ ಜೊತೆಗೆ ಪೆದ್ದಿ ಸಿನಿಮಾದಲ್ಲಿ ನಟಿಸಿದ್ದು, ಆ ಸಿನಿಮಾ ಜೂನ್ ತಿಂಗಳಲ್ಲಿ ಬಿಡುಗಡೆ ಆಗಲಿದೆ. ಜೂನಿಯರ್ NTR ಜೊತೆಗೆ ಈಗಾಗಲೇ ದೇವರ 2 ಸಿನಿಮಾದಲ್ಲೂ ಕೂಡ ಜಾಹ್ನವಿ ನಟಿಸಿದ್ದಾರೆ. ವರುಣ್ ಧವನ್ ಜೊತೆಗೆ ಹೊಸದೊಂದು ಸಿನಿಮಾವನ್ನು ಒಪ್ಪಿಕೊಂಡಿದ್ದಾರೆ. ಹಿಂದಿಯಲ್ಲಿ ಒಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾವನ್ನು ಕೂಡ ಜಾಹ್ನವಿ ಮಾಡ್ತಾಯಿದ್ದಾರೆ. ಹೀಗೆ ಚಿತ್ರರಂಗದಲ್ಲಿ ಬ್ಯುಸಿಯಾಗಿರುವಂಥ ನಟಿಗೆ ಇದೊಂದು ಮಾತ್ರ ದೊಡ್ಡ ಚಾಲೆಂಜಸ್ ಆಗಿತ್ತು, ಯಾವುದು ಎಣ್ಣೆ. ಆದರೆ ಅದು ಯಾವಾಗ ಎಣ್ಣೆಯಿಂದ ಹೊರಗಡೆ ಬಂದರೂ ಆವತ್ತಿನಿಂದ ಬದುಕು ಕೂಡ ಬದಲಾಗಿದೆ ಅಂಥೇಳಿ ಜಾಹ್ನವಿ ಹೇಳ್ತಾರೆ. ಅಂದರೆ ಯಾರೇ ಆದರೂ ಕೂಡ ಈ ಕುಡಿತ ಅನ್ನುವಂತಹ ಅಥವಾ ಇಂಥದ್ದು ಯಾವುದೇ ಚಟಕ್ಕೆ ಬಿದ್ದರೆ ಅವರನ್ನು ಒಂದು ರೀತಿಯಲ್ಲಿ ನಾವು ಹೊರತರುವಂಥ ಪ್ರಯತ್ನವನ್ನು ಮಾಡಬೇಕೇ ಹೊರತು ಅವರನ್ನು ನಾವು ಇನ್ನಷ್ಟು ಮತ್ತಷ್ಟು ಮೆಂಟಲಿ ಫಿಸಿಕಲಿ ವೀಕ್ ಮಾಡಬಾರ್ದು ಅನ್ನೋಂಥದ್ದು ಇವರ ಒಂದು ಸ್ವಯಂಕೃತ ಅನುಭವ. ಹಾಗಾಗಿ ಜಾಹ್ನವಿ ಕುಡಿತಾಯಿದ್ರು, ಅದು ಕೂಡ ಈ ಮಟ್ಟಿಗೆ ಕುಡಿತಾಯಿದ್ರು, ಹಗಲು ರಾತ್ರಿ ಅನ್ನೋದೇ ಕುಡಿತಾಯಿದ್ರು, ಬೆಳಿಗ್ಗೆ ಏಳುವಾಗ ಹ್ಯಾಂಗೋವರ್ನಲ್ಲಿ ಹೇಳ್ತಾಯಿದ್ರು ಅನ್ನೋಂಥ ಮಾತುಗಳನ್ನೇನಾದರೂ ಹೇಳಿದರೆ ಬಹುಶಃ ಯಾರೂ ಕೂಡ ನಂಬಲಿಕ್ಕಿಲ್ಲ. ಜಾಹ್ನವಿಯನ್ನು ನೋಡಿದ್ರೆ ಯಾರೂ ಕೂಡ ಹಾಗೆ ಅನ್ನಿಸ್ಲಿಕ್ಕೂ ಕೂಡ ಇಲ್ಲ. ಆದರೆ ಜಾಹ್ನವಿಯವರೇ ಹೇಳಿದ ಬಳಿಕ ಈ ವಿಚಾರ ಸತ್ಯ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಅರಿವಾಗಿದೆ. ವಾಟೆವರ್, ಇವತ್ತು ಜಾಹ್ನವಿ ಇದೆಲ್ಲದರಿಂದನೂ ಕೂಡ ಹೊರಗಡೆ ಬಂದಿದ್ದಾರೆ ಅನ್ನೋದು ಒಂದು ಖುಷಿಯ ವಿಚಾರ. ಆದರೆ ಜಾಹ್ನವಿ ಬಹುಬೇಡಿಕೆಯ ನಟಿಯಾಗಿ ತಮ್ಮ ತಾಯಿಯ ರೀತಿಯ ಸಾಧನೆಯನ್ನು ಮಾಡ್ತಿದ್ದಾರೆ ಅನ್ನೋದು ಮತ್ತೊಂದು ಹೆಮ್ಮೆಯ ವಿಚಾರ. ಅವರ ಬದುಕು ಇನ್ನಷ್ಟು ಸುಂದರವಾಗಲಿ, ಇನ್ನಷ್ಟು ಒಳ್ಳೊಳ್ಳೆ ಅವಕಾಶಗಳು ಅವರಿಗೆ ಗಿಟ್ಟಿಸಲಿ, ಒಳ್ಳೊಳ್ಳೆ ಪಾತ್ರಗಳು ಸಿಕ್ಕಿ ಅವರ ಹೆಸರು ಕೂಡ ರಾರಾಜಿಸಲಿ ಅನ್ನೋದು ನಮ್ಮ ಆಶಯ, ನಮ್ಮ ಹಾರೈಕೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.